ಸ್ನೇಹಿತರೆ ನಮಸ್ಕಾರ. ಸಂತೋಷ್ ಮಾತಾಡೋದು. ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ಇವತ್ತು ಒಂದು ವಿಶೇಷತೆಯಿಂದ ಕೂಡಿದೆ. ಯಾಕೆಂತಂದರೆ ನಿನ್ನೆ ಮೊನ್ನೆ ಎಲ್ಲ ಒಂದು ಸಂಚಲನ ಮೂಡಿಸಿದೆ. ಯಾರೋ ತಲೆಕೆಟ್ಟವರೆಲ್ಲ ಆಟೋ ಡ್ರೈವರ್ಗಳ ಬಗ್ಗೆ, ಕ್ಯಾಬ್ ಡ್ರೈವರ್ಗಳ ಬಗ್ಗೆ ಅರೆಬೆಂದ ಮಡಕೆಯಲ್ಲಿ ಬೆಂದಿರ್ತಕ್ಕಂಥವ್ರು ಮಾತಾಡೋ ರೀತಿ ಇದೆ. ಬಟ್ ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು, ಎಲ್ಲೋ ಒಂದು ಕಡೆ ಮಾತಾಡೋ ಬರದಲ್ಲಿ ಡ್ರೈವರ್ಗಳು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾನೆ. ಯಾಕೆಂದರೆ ಸುಮಾರು ಬಾರಿ ನಾವು ಬೆಂಗಳೂರು ಟ್ರಾಫಿಕ್ ಕಮಿಷನರ್ಗೆ ಮತ್ತು ಜಾಯಿಂಟ್ ಕಮಿಷನರ್ಗೆ ಮನವಿಗಳನ್ನು ಕೊಟ್ಟಿದ್ವಿ. ಏನು ಕೆಲವೊಂದು ಭಾಗಗಳಲ್ಲಿ ಗಾಡಿಗಳನ್ನು ಮೀಟ್ರ್ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ, ಜೊತೆಗೆ ಹೊರ ರಾಜ್ಯದಿಂದ ಅಥವಾ ಹೊರ ಜಿಲ್ಲೆಗಳಿಂದ ಬಂದಂಥ ಗಾಡಿಗಳನ್ನು ಪ್ಯಾಸೆಂಜರ್ಗಳನ್ನ ಪಿಕಪ್ ಮಾಡುವಂಥ ಸಂದರ್ಭದಲ್ಲಿ ಲೋಕಲ್ ಸ್ಟ್ಯಾಂಡ್ನಂಥವ್ರು ಮತ್ತು ಕೆಲವು ಡ್ರೈವರ್ ವೃತ್ತಿಗೆ ಕಳಂಕ ತರ್ತಕ್ಕಂಥವ್ರು ಪ್ರಾಮಾಣಿಕ ಚಾಲಕರುಗಳನ್ನು ಹೊಡೆಯುವಂಥದ್ದು, ಬೈಯುವಂಥದ್ದು, ದಬ್ಬಾಳಿಕೆ ಮಾಡುವಂಥ ಕೆಲಸಗಳನ್ನು ಸುಮಾರು ತಿಂಗಳುಗಳಿಂದ, ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬಂದಿತ್ತು. ಇದ್ರ ವಿಚಾರವಾಗಿ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸುಮಾರು ಬಾರಿ ಮನವಿ ಕೊಟ್ವಿ. ಆವಾಗ ಈ ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ಅಷ್ಟೊಂದು ತಲೆಗೆ ಹೋಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಮೂಡಿದೆ. ನಾವು ಹೇಳೋದಕ್ಕಿಂತ ಈಗ ಅವರೇ ಕಾರ್ಯಾಚರಣೆಗೆ ಪ್ರವೃತ್ತರಾಗಿದ್ದಾರೆ. ಎಲ್ಲೋ ಒಂದು ಕಡೆ ವರ್ಗನ ಒಂದು ಉಳಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಮುಂಚೆಯಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವಾಗಲೂ ಕೂಡ ಮಾಡ್ತಾಯಿದ್ದೀವಿ, ಮುಂದಕ್ಕೂ ಕೂಡ ಮಾಡಬೇಕಾಗ್ತದೆ. ಯಾರೋ ಒಬ್ಬ ಹೇಳೋದ ಅಂತಲ್ಲ, ಪ್ರತಿನಿತ್ಯ 400ರಿಂದ 500 ರೂಪಾಯಿ ಕೈ ಬಾಡಿಗೆ ಹೊಡಿತೀವಿ. ಯಾಕೆ ಅಂತಂದರೆ ನಾವು ನಮಗೆ ಆದಂಥ ಸರ್ಕಾರದಿಂದ ಮೀಟ್ರ್ಗಳನ್ನ ಕೊಟ್ಟಿದ್ದಾರೆ. ಆ ಮೀಟ್ರಿಗೆ ನಿಗದಿಯಾದಂಥ ಒಂದು ದರವನ್ನು ಕೊಟ್ಟಿದ್ದಾರೆ. ಆ ದರದ ಆಧಾರದ ಮೇಲೆ ನಾವು ದುಡಿಮೆಗಳನ್ನು ಮಾಡ್ತೀವಿ. ಮತ್ತು ಕೆಲವೊಂದು ಮಾಹಿತಿ ಏನಂತಂದರೆ, ಇವತ್ತು ಕೂಡ ಒಂದು 2-3 ನ್ಯೂಸ್ ಪತ್ರಿಕೆಯವರು, ಪ್ರತಿಷ್ಠಿತ ಪತ್ರಿಕೆಯವರು, ಪ್ರಜಾವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ ಆಗಿರ್ಬೋದು, ಮತ್ತು ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ಕಾಲ್ ಮಾಡಿದರು. ಏನು ಸರ್, ಇತ್ತೀಚಿನ ದಿನಗಳಲ್ಲಿ ಆಟೋ ಚಾಲಕರು ದುಪ್ಪಟ್ಟು ಹಣಗಳನ್ನು ಪಡಿತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತೇಳಿ ಕೇಳ್ತಾರೆ. ನಾನು ನೇರವಾಗಿ ಅವ್ರಿಗೆ ಹೇಳಿದ್ದು, ಸರ್ ನೋಡಿ, ಇವತ್ತು ಆ್ಯಪ್ ಆಧಾರಿತ ಸಂಸ್ಥೆಗಳಲ್ಲಿ ಡ್ಯೂಟಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚಾಲಕರಿಗೂ ಮತ್ತು ಕಸ್ಟಮರ್ಗೂ ಕಮ್ಯುನಿಕೇಷನ್ಸ್ ಇರೋದಿಲ್ಲ. ಕಮ್ಯುನಿಕೇಷನ್ ಯಾವ ರೀತಿ ಬರುತ್ತೆ ಅಂತಂದರೆ, ಗಾಡಿ ಒಳಗಡೆ ಬಂದು ಕುಂತ್ಕೊಂಡ ಮೇಲೆ ಪ್ಯಾಸೆಂಜರ್ OTPನ ಏನು ಕೊಡ್ತಾರೆ, ಅಲ್ಲಿಂದ ಶುರುವಾಗ್ತದೆ ಕಸ್ಟಮರ್ಗೂ ಮತ್ತು ಡ್ರೈವರ್ಗೂ ಕಮ್ಯುನಿಕೇಷನ್ನು. ಅದಕ್ಕಿಂತ ಮುಂಚೆ ಆ್ಯಪ್ನಲ್ಲಿ ಬುಕ್ಕಿಂಗ್ ಮಾಡಬೇಕಾದ್ರಾಗಿರಲಿ ಅಥವಾ ದರನ ತೋರಿಸಿದಾಗ ಆ ಎಂಡ್ ಆಫ್ ದ ಟ್ರಿಪ್ಪಲ್ಲಿ ಪೇ ಮಾಡಬೇಕಾಗಲಿ, ಇದಕ್ಕೂ ಡ್ರೈವರ್ಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಯಾಕೆಂದರೆ ಅವರು ಕೂಡ, ಕಸ್ಟಮರು ಕೂಡ ಆ್ಯಪ್ನ ಡಿಪೆಂಡ್ ಆಗಿರ್ತಾರೆ. ಡ್ರೈವರು ಕೂಡ ಆ್ಯಪ್ನಲ್ಲಿ ಏನು ತೋರಿಸಿರ್ತಾನೆ ಅದ್ರ ಪ್ರಕಾರ ಡ್ಯೂಟಿ ಮಾಡ್ತಾ ಇರ್ತಾನೆ. ಇಲ್ಲಿ ತಪ್ಪು ಅಂತ ಬರೋದಾದರೆ ಒಂದು ಕಂಪ್ನಿ ಮೇಲೆ ಬರಬೇಕು, ಇಲ್ಲ ಎರಡನೇದು ಕಸ್ಟಮರ್ಗೆ ಗೊತ್ತಿದ್ದು ಬುಕ್ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಬೇಕೆ ಹೊರತು ಗಾಡಿ ದುಡಿಮೆ ಮಾಡ್ತಕ್ಕಂಥ ಚಾಲಕನ ಮೇಲೆ ಬ್ಲೇಮ್ ಮಾಡೋವಂಥದ್ದು ಅಕ್ಷಮ್ಯ ಅಪರಾಧ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಕೆಲವೊಂದು ನನಗನ್ನಿಸಿತ್ತು, ವೈಯಕ್ತಿಕವಾಗಿ ನನಗನ್ನಿಸಿತ್ತು, ಇಷ್ಟು ದಿನ ದರವನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಏನು ಪರ್ಟಿಕ್ಯುಲರ್ ಆಗಿ ರೇಟ್ ಇತ್ತು, ಆ ರೇಟ್ನ ಮಾತ್ರ ಕೊಡ್ತಾಯಿದ್ರು. ಈ ಒಂದು ಕೋರ್ಟಿಂದ ತೀರ್ಪು ಬಂದ ಮೇಲೆ ಬೈಕ್ ಟ್ಯಾಕ್ಸಿನ ನಿಲ್ಲಿಸಬೇಕು ಅಂತೇಳಿ, ಅದಾದ ಮೇಲೆ ಎಲ್ಲೋ ಒಂದು ಕಡೆ ಚಾಲಕರ ವರ್ಗವನ್ನು ತುಳಿಯುವಂಥ ಕೆಲಸವನ್ನು ಈ ಕಂಪನಿಯವರೇ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ, ಮುಂಚೆ ಎಲ್ಲ ಆ ರೇಟ್ ಆ ಥರ ದರಗಳನ್ನ ಕೊಡ್ತಾ ಇರಲಿಲ್ಲ. ಇವಾಗ ಕೊಡ್ತಾ ಇದ್ದಾನೆ ಅಂತಂದರೆ ಎಲ್ಲೋ ಒಂದು ಕಡೆ ಡ್ರೈವರ್ ಮೇಲೆ ಬ್ಲೇಮ್ ಮಾಡೋವಂಥ ಉದ್ದೇಶನೇ ಇರ್ಬೋದು. ಮತ್ತು ಕೆಲವೊಂದು ಮಾಧ್ಯಮಗಳಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಅಲ್ಲಿ ಕಂಪ್ನಿಯನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಕಸ್ಟಮರ್ನು ಕೂಡ ಬ್ಲೇಮ್ ಮಾಡ್ತಾ ಇಲ್ಲ, ಬರೀ ಡ್ರೈವರ್ಗಳನ್ನ ಮಾತ್ರ ಬ್ಲೇಮ್ ಮಾಡ್ತಾ ಇದ್ದಾನೆ. ಸೊ ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ, ಯಾರು ಯಾರಿಗೆ ಬುಕ್ ಮಾಡಿದ್ದಾರೆ, ಯಾರು ಬುಕ್ಕಿಂಗ್ನ ತೊಗೊಂಡಿದ್ದಾರೆ ಮತ್ತು ಯಾರು ರೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ತಪ್ಪು ಯಾರ್ದು ಅಂತ ಹೇಳಿ ತಾವೇ ತಿಳ್ಕೊಬೇಕು. ಮತ್ತು ಮೊನ್ನೆ ಎಲ್ಲ ನಮ್ಮ ಸ್ನೇಹಿತರುಗಳು ಹೋಗಿ ಮಾನ್ಯ ನಾನು ಕೇಳೋದು, ಇಷ್ಟು ದಿನ ಆಟೋದಲ್ಲಿ ಅಷ್ಟೊಂದು ರೈಟ್ ಕೊಡ್ತಾ ಇರಲಿಲ್ಲ. ಹೌದು, ಇದನ್ನು RTO ಅಧಿಕಾರಿಗಳು ಹಿಡಿದು ಮಟ್ಟ ಹಾಕೋ ಸರಿನಾ ತಪ್ಪ? ಅಲ್ಲ, RTO ಅಧಿಕಾರಿಗಳನ್ನ ಬೇರೆಯವರು ನಮಗೆ ಬೇರೆ ವಿಚಾರ ಬೇಡ. ನಾವು ಯಾರು ಡಿಫೆಂಡ್ ಮಾಡ್ಕೊಳ್ಳೋದು ಬೇಡ, ಯಾರು ಡಿಫೆಂಡ್ ಮಾಡ್ಕೊಳ್ಳೋದು ಬೇಡ, ಯಾರು ವಿರೋಧನೂ ಮಾಡೋದು ಬೇಡ, ಪರನೂ ಮಾಡೋದು ಬೇಡ. ಇದು ತಪ್ಪ. ಯಾರು RTO ಅಧಿಕಾರಿಗಳು ಹಿಡಿಯೋದು ತಪ್ಪು, ಗಾಡಿಗಳು ಹಿಡಿಯೋದು ತಪ್ಪು ಅಲ್ಲ. ಒಂದು ವಿಚಾರ ಯಾಕೆ ತಪ್ಪು ಅಂತಂದರೆ, ಈಗ ಮುಂಚೆ ಎಲ್ಲ ಕಣ್ಣು ಕಾಣಿಸ್ತಾ ಇರಲಿಲ್ಲ ನೋಡಿ ಸರ್. ಇದಕ್ಕೆ ಮುಂಚೆ ಒಂದ್ಸರಿ ಜೈನವರು ಗಾಡಿಗಳು ಹಿಡಿದ್ರು, ಆಯಿತಾ? ಹಿಡಿದಾಗ ನಾವೇ ಸಂಘಟನೆಯವರೆಲ್ಲ ಹೋಗಿ ಏನು ಮಾಡಿ, ಗಾಡಿಗಳು ಹಿಡಿಬೇಡಿ, ಡ್ರೈವರ್ಗಳ ಮೇಲೆ ಹೊರೆ ಆಗುತ್ತೆ ಅಂತ ಹೇಳಿದ್ವಿ. ಆವಾಗ ಏನೋ ಒಂದು ಆಯಿತು, ಬಿಟ್ಟರು. ಈಗ ಹಿಡಿಬೇಕು, ಯಾಕೆ ಹಿಡಿಬೇಕು ಅಂತ ಹೇಳ್ತೀನಿ ಕೇಳಿ. ನೀವು ಹಿಡಿಬಾರ್ದು, ನೀವು ಕ್ಲಾರಿಟಿ ಕೊಟ್ಟು ಡ್ರೈವರ್ ಮೇಲೆ ಹೊರೆ ಬೀಳುತ್ತೆ ಅಂತ. ಇವತ್ತು ಎಷ್ಟೋ ಜನ ಪ್ರಾಮಾಣಿಕರು ಮೀಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕ್ಯಾಬ್ ಚಾಲಕರು, ನಂದೇ ಒಂದು ಕ್ಯಾಬ್ 7.5 ಲಕ್ಷ ಬಂಡವಾಳ ಹಾಕಿದ್ದೀನಿ, ಅದಕ್ಕೆ 9 ರೂಪಾಯಿ 10 ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ, ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂದರೆ ಅವಾಗ ಅವ್ನು ಕೊಟ್ಟ 20 ರೂಪಾಯಿ 30 ರೂಪಾಯಿ ದುಡ್ಡು ಅಂತ ತಗೊಂಡು ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ.
ಇವತ್ತು ಇವನು ಗ್ರಾಹಕರ ದೃಷ್ಟಿಯಲ್ಲಿ ನಮ್ಮನ್ನ ವಿಲನ್ ಮಾಡೋಕ್ಕೋಸ್ಕರ ಇಷ್ಟೊಂದು ಅಮೌಂಟ್ ಆಯ್ತಾ, ಅದನ್ನ ತಡೆ ಹಿಡಿಬೇಕಂದ್ರೆ ನಮ್ಮ ಮೇಲೆ ಒಂದು ಕೇಸ್ ಹಾಕಲಿ ಅಧಿಕಾರಿಗಳು, RTO ಅಧಿಕಾರಿಗಳು ಏನು ದುಡ್ಡು ತಗೋತಾ ಇದ್ರು ಅಂತ ಕೇಸ್ ಹಾಕಲಿ. ನಾವು ಆ ಕೇಸ್ ಅದನ್ನ ಒಂದು ವಿಚಾರ ದುರ್ಗೇಗೌಡರ ಮೇಲೆ ಕೇಸ್ ಹಾಕಿದ್ರೆ ಫೇಸ್ ಮಾಡ್ತೀರಾ, ಕೇಸನ್ ಮೇಲೆ ಕೇಸ್ ಮಾಡಿದ್ರೆ ಫೇಸ್ ಮಾಡ್ತಾರೆ, ಇಲ್ಲ ನನ್ನ ಮೇಲೆ ಕೇಸ್ ಮಾಡಿದ್ರೆ ಫೇಸ್ ಮಾಡ್ತೀವಿ. ಏನೂ ಅರಿದಲ್ಲಿ ಇರ್ತಕ್ಕಂಥ ಚಾಲಕರು ಹಂಗಲ್ಬೇಡಿ, ಹರಿದೇವರು ಅಂತ ಹೇಳೇಬೇಡಿ. ಏನು ನಾವು ನೀವು ಚರ್ಚೆ ಮಾಡೋಣ ಅಷ್ಟೇ, ಇದು ಆರೋಗ್ಯಕರ ಚರ್ಚೆ. ಇದು ಏನು ತಿಳಿದಿರೋದಂತ ಇದ್ರೆ ಇವತ್ತು ಸಂಘಟನೆ ಯಾರು ಇಷ್ಟೊಂದೆಲ್ಲ ಬಡ್ಕೋತಾ ಇದೀವಿ, ನೀವೇ ಆಗ್ಬೋದು, ಚೇತನ ಆಗ್ಬೋದು, ಯಾರೇ ಸಂಘಟನೆ ನಾಯಕರು ಇಷ್ಟೊಂದು ಬಡ್ಕೋತವ್ರೆ. ಅವರು ನಗರ ಮೀಟ್ರನ್ನ ಮಾಡಿದೀವಿ, ಮೀಟ್ರ್ ಟ್ಯಾಕ್ಸಿ ಹಾಕೊಂಡು ಓಡಿಸಿ ಅಂತ ಬಡ್ಕೋತವ್ರೆ. ಅಮಾಯಕರಾದ್ರೆ ಬರಬೇಕು. ಇವತ್ತು ನಮಗೆ ಆದಂಥ ಅನುಭವ ತುಂಬ ಇದೆ, ಅದು ನಾವು ಹೇಳ್ಕೊಳ್ಳೋದು ಬೇಡ. ನಾವು ಹೇಳೋದೇನು ಗೊತ್ತಾ, ಇವತ್ತು ನಮ್ಮನ್ನ ವಿಲನ್ ಮಾಡಕ್ಕೆ ಹೋಗಿದ್ದಾರೆ. ಇವತ್ತು ಅದು ಚಾಲಕರು ಹೊರೆ ಆಗ್ಬೋದು, ನಾಳೆ ಒಂದು ದಿವಸ ಇವತ್ತು ನಮ್ಮ ಆಟೋ ಅಗ್ರಿಗೇಟ್ ಅಂತ ಬರೋದೇ ಇಲ್ಲ. ಸರಿ ಸರ್, ಈಗ ನಾನು ಹೇಳೋದು, ಈಗ ಅಗ್ರಿಗೇಟ್ರಲ್ಲಿ ಓಡಿಸ್ತಾರೆ ಸುಮಾರು, ಬೆಂಗಳೂರಲ್ಲಿ 80% ಓಡಿಸ್ತಾರೆ. ಇನ್ನು 10% ಜನ ಅವಾಗ್ಲಿಂದನೂ ಆಟೋ ಯಾವಾಗಿಂದ ಓಡಿಸ್ತಾರೆ, ಆಗಿಂದ ಅಗ್ರಿಗೇಟ್ರ್ ಕೊಟ್ಟೇ ಇಲ್ಲ ಅವ್ರಿಗೆ. ಅವ್ರಿಗೆ ದುಡಿಮೆ ಆಗಲ್ವಾ ಚೆನ್ನಾಗಿ? ಈಗ ನಾನೇ ಮಾಡ್ತಾ ಇದ್ದೀನಲ್ಲ, ಸ್ವಾಭಿಮಾನ ದುಡಿತೀನಿ ಅವ್ರಿಗೆ, ಮೀಟರ್ ಹಾಕೊಂಡು ದುಡಿತೀನಿ. ಪ್ಲಸ್ ಪಾಯಿಂಟ್ ನಮ್ಮವ್ರು ಹೆಂಗ್ ಗೊತ್ತಾ, ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲ ನಮ್ಮ ಹತ್ರ, ಆಟೋ ಅಗ್ರಿಗೇಟರ್ ಅಂಡರಲ್ಲಿ ಬರಲ್ಲ, ನಾವು ಆ ರೇಟಲ್ಲಿ ಓಡಿಸಂಗಿಲ್ಲ, ಆದ್ರೂ ಓಡಿಸ್ಬೇಕು. ಜಾಸ್ತಿ ರೇಟ್ ಕೊಟ್ಟಾಗ ಬಿಡು ಕೊಡ್ಲಿ ಅಂತಾರೆ, ಕಡಿಮೆ ಕೊಟ್ಟಾಗ ನಾವೆಲ್ಲ ಓಲಾ ಊಬರ್ ಆಫ್ ಮಾಡಿದ್ರೆ ಗ್ರಾಹಕರು ಎಲ್ಲೋಯ್ತಾರೆ. ಈಗ ಸರ್ ಎಲ್ಲೋಯ್ತಾರೆ ಸರ್, ನಮ್ಮ ರೋಡ್ ಬಂದು ಅಡ್ಡ ಹಾಕ್ತಾರೆ, ಅವ್ರಿಗೂ ಹೊರೆ ಕಮ್ಮಿ, ನಮಗೂ ಹೊರೆ. ಅದು ನಮ್ಮ ಮಂಜುನಾಥ್ ಕೊಟ್ಟಲ್ಲಿ ಹಾಕಿದ್ದಾರೆ ಫೇಸ್ಬುಕ್ಕಲ್ಲಿ, ನೋಡಿ ಹಿಂಗೆ ಕೊಡ್ತಾನೆ, ನಾನು ಪೀಕ್ ಅವರಲ್ಲಿ ಕಮ್ಮಿ ಕೊಡ್ತಾನೆ. ಕಮ್ಮಿ ಯಾಕೆ ಮಾಡಬೇಕು? ಕಮ್ಮಿ ಕೊಡಲಿ ಜಾಸ್ತಿ ಕೊಡಲಿ ಯಾಕೆ ಮಾಡಬೇಕು? ಮೀಟರ್ ಹಾಕೊಂಡು ಸರ್ವಿಸ್ ಕೊಡೋಣ. ನಾವೇ ಬುದ್ಧಿ ಕಳಿಸ್ಬೋದು. ಇಲ್ಲಿ ಸಾರಿಗೆ ಅಧಿಕಾರಿಗಳು ರೋಡ್ ಬರೋದು ಬೇಡ, ಪೊಲೀಸರು ರೋಡ್ ಬರೀ ಬರೋ, ಇವ್ನು ಯಾವನ ತಿರ್ಬೋಗಿ ನನ್ನ ಮಗ ಮಾತಾಡ್ತಾನಲ್ಲ, ಇಂಥ ನನ್ನ ಮಕ್ಕಳ ಕೈಲಿ ಮಾತು ಕೇಳಂಗಿರಲ್ಲ. ಅರ್ಥ ಆಯ್ತಾ? ಗಾಡಿ ನಾಳೆಯಿಂದ ಖಂಡಿತವಾಗಿ ಮಾಡಬೇಕು. ಅದರಲ್ಲಿ ಫಸ್ಟು ನಮಗೆ ಪ್ಲಸ್ ಪಾಯಿಂಟ್ ಏನಂತಂದರೆ ಪ್ರಾಮಾಣಿಕ ಚಾಲಕರು ಹುಡುಕಬೇಕು. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಕಸ್ಟಮರ್ಗೆ ಏನು ಬ್ಯಾಡ್ ಮೆಸೇಜ್ ಹೋಗ್ತಾ ಇದೆ ಅದು ರೈಟ್ ಮೆಸೇಜ್ ಬರುತ್ತೆ. ಹೌದು, ನನ್ ತಿಳಿದಿರಂಗೆ ಏನ್ ಗೊತ್ತಾ, ಈಗ ಬಾಯಿ ಬಡ್ಕಂತಾರಲ್ಲ, ಯಾಕೆ ಹಿಡಿದು ಬಿಡ್ತೀರಾ? ಇವರೆಲ್ಲ ಪ್ರಾಮಾಣಿಕ ಅಲ್ಲ ಅನ್ಸುತ್ತೆ ನನ್ಗೆ ತಿಳಿದಿರಂಗೆ. ಯಾಕೆಂದ್ರೆ ನಾನು ಇವತ್ತು ದುಡಿತೀನಿ ಮಾಡ್ತೀನಿ ಅಂತ ಆಟೋ ತಗೊಂಡ್ರೆ ಓಪನ್ ಆಗಿ ಹೇಳ್ತೀವಿ. ನೀವೊಂದು ಸಂಘಟನೆ ಇದ್ದೀವಿ, ಇವರು ಒಂದು ಸಂಘಟನೆ, ನಾವು ಒಂದು ಸಂಘಟನೆ ಇದ್ದೀವಿ, ಯಾವ ಮಂಜಣ್ಣ ಇದ್ದಾರೆ, ಯಾವುದೇ ಒಬ್ಬ ಚಾಲಕನ ಕೇಸ್ ಹಾಕ್ಲಿ, ಕೇಸ್ ಹಾಕಿದ್ಮೇಲೆ ಅವನ ನಮ್ಮ ಹತ್ರ ಬರಲಿ ಸರ್, ವಾರ ಆಗಲಿ ತಿಂಗಳಾಗಲಿ ಸರ್, ಮನೆ ಮಠ ಬಿಟ್ಬಿಟ್ಟು ಅವ್ರು ನ್ಯಾಯ ಕೊಡ್ತಾರೆ ಅಂತ ಮಾಡೋಣ. ಅಗ್ರಿಗೇಟರ್ ಮಾಡೇ ಮಾಡೋಣ. ಯಾರೇ ನೀವು ಅಮಾಯಕ ಅಂತ ಹೇಳ್ತಿದ್ದಲ್ಲ, ಈಗ ಅಲ್ಲಲ್ಲ, ನಾನು ಅಗ್ರಿಗೇಟರ್ ನಾನು ಹೇಳಕ್ಕೆ ಯಾರು ಡ್ಯೂಟಿ ಮಾಡ್ತಾ ಇರ್ತಾರೆ ಮೀಟರ್. ಈಗ ಆಲ್ಮೋಸ್ಟ್ ಅದನ್ನ ಈಗ ಆಲ್ಮೋಸ್ಟು ಈಗ ಆಲ್ಮೋಸ್ಟ್ ಏನಾಗ್ತದೆ ಅಂತಂದರೆ, ಈಗ ನೋಡಿ ಬೆಳಗ್ಗೆ ಗಾಡಿ ಎತ್ತಿದ್ರೆ ನಾನು ಎರಡು ಥರ ಎಲ್ಲ ಥರನೂ ಡ್ಯೂಟಿ ಮಾಡ್ತೀವಿ. ಹೌದು, ಏನಂದರೆ ಆ್ಯಪಲ್ಲಿ ಬರುತ್ತಾ, ಆ್ಯಪಲ್ಲಿ ಡ್ಯೂಟಿ ಮಾಡ್ತೀವಿ. ಇನ್ ಕೇಸ್ ಯಾವುದೋ ಬಂದಿಲ್ಲ, ಕೈ ಬಾಡಿಗೆ ಬಂತಾ ಇದೆ, ಕೈ ಬಾಡಿಗೆ ಬಿಡಿಸ್ತೀವಿ. ಹೆಂಗೆ ಹೋದ್ರೂ ದುಡಿಮೆ ಆಗ್ತಾ ಇದೆ. ಹೌದು, ಈಗ ಕೈ ಬಾಡಿಗೆಯಲ್ಲಿ ನಾವು ಯಾರನ್ನೂ ಕೂಡ ಎಕ್ಸ್ಟ್ರಾ ಕೇಳೋದು, 10 ರೂಪಾಯಿ ಅಲ್ಲ 1 ರೂಪಾಯಿ ನಾವು ಎಕ್ಸ್ಟ್ರಾ ಕೇಳೋದು. ಏನಿದೆ ಮೀಟ್ರ್ ಹಾಕ್ತೀವಿ, ಮೀಟ್ರ್ ಏನಿರ್ತದೆ ಎಳಸ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಆ್ಯಪ್ಗಳಲ್ಲಾದರೆ ಅವ್ನು ಏನು ತೋರಿಸಿರ್ತಾನೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸ್ಟಾರ್ಟಿಂಗ್ ಏನು ತೋರಿಸಿರ್ತಾರೆ, ಎಂಡ್ ಆಫ್ ದ ಟ್ರಿಪ್ಪಲ್ಲಿ 10 ರೂಪಾಯಿ ಕಡಿಮೆ ಕೊಡ್ಬೋದು, ಇಲ್ಲ 10 ರೂಪಾಯಿ ಜಾಸ್ತಿ ಮಾಡ್ಬೋದು. ನಮಗೂ ಅದಕ್ಕೂ ಸಂಬಂಧನೇ ಬರೋಲ್ಲ. ಹೇಳಿದ್ರೆ ನಾವು ಕಸ್ಟಮರ್ ಹತ್ರ ಏನು ವಾದ ಮಾಡ್ತೀವಿ, ನೋಡಪ್ಪ ನಮ್ಗೆ ಅದಕ್ಕೂ ಸಂಬಂಧ ಇದೆ, ಆ್ಯಪಲ್ಲಿ ಏನು ತೋರಿಸ್ತಾ ಇದೆ ನೀನು ಅದನ್ನು ಕೊಟ್ಬಿಟ್ಟು ಹೇಳದ್ಬಿಟ್ಟು ಹೋಗ್ಬೇಕು, ಇಲ್ಲ 0 ತೋರಿಸಿದ್ರೆ 0 ತೋರಿಸುತ್ತೆ. ಈ ಥರ ಇರುವಾಗ ಆಲ್ಮೋಸ್ಟ್ ನಮ್ಗಲ್ಲಿ ಮೋಸ ಆಗ್ತಾ ಇದೆ. ಯಾಕಂದ್ರೆ ನಾವು 10 ಕಿಲೋಮೀಟರ್ ಹೋದ್ರೆ ಅವ್ನು ಕೊಡೋದೇ 800 ಕಿಲೋಮೀಟರ್ ದುಡ್ಡು. ನಾವು ಬಕ್ರಾಗಳಾಗ್ತಾ ಇದೀವಿ. ನೋಡಿದ್ರ ಓಲಾದನ್ನ ಏನ್ ಮಾಡೋನು, 12 ಕಿಲೋಮೀಟರ್ ಕೊಡೋನು. ನಾವು ಜರ್ನಿ ಮಾಡಿದ್ರೆ ಎಷ್ಟು 15, ಎಷ್ಟು ಕೊಡ್ತಿದ್ರು ದುಡ್ಡು, 6 ಕಿಲೋಮೀಟರ್ ದುಡ್ಡು ಕೊಡ್ತಿಲ್ಲ. ಇದು ನಮಗೆ ಮೀಟರ್ ಬಾಡಿಗೆ ಬಂದ್ರೆ ಏನಾಗ್ತದೆ, ನಾವು ಪಿಕಪ್ ನಮಗೆ ಅಲ್ಲ, ಪಿಕಪ್ ಹೋದ್ರು ಅದು ದುಡ್ಡು ಕೊಡ್ತಾರೆ, ಅದು ದುಡ್ಡು ಕೊಡ್ತಾರೆ, ಪಿಕಪ್ ಅವರು ದುಡ್ಡು ಕೊಡ್ತಾವ್ರೆ. ಅಲ್ಲ, KMB ರೂಲ್ಸ್ ಪ್ರಕಾರ ಏನಿದೆ, ಒಬ್ಬ ಕಸ್ಟಮರ್ಸು ಮತ್ತು ಡ್ರೈವರ್ದು ಅದು ಅಕ್ಸೆಪ್ಟ್ ಆದ ತಕ್ಷಣ ಅಲ್ಲೇ ಚಾರ್ಜ್ ಹಾಕ್ಬೋದು ಅಂತಿದೆ. ಅದ್ರ ಪ್ರಕಾರನೇ ಈಗ ಇವರ ಒಂದು ವಿಚಾರ ಏನಪ್ಪ ಅಂತಂದರೆ, ನಾವು ಇವತ್ತಿನವರೆಗೂ ಆ್ಯಪ್ನ ವಿರೋಧ ಮಾಡುವಂಥವ್ರಲ್ಲ. ಇವತ್ತು ನನ್ನ ಮೀಟ್ರ್ ಓಪನ್ ಮಾಡಿ ಮೀಟ್ರ್ ಬಾಡಿಗೆ ಹೊಡೆದು ಮೀಟ್ರ್ ರನ್ನಿಂಗಲ್ಲಿದೆ, ಮತ್ತು ಮೀಟ್ರ್ ಪಾಸಿಂಗ್ ಇದೆ, ಗಾಡಿದು ಏನು ಡಾಕ್ಯುಮೆಂಟ್ಸ್ ಇದೆ, ಯಾಕಂದ್ರೆ ನಾವು ಕರೆಕ್ಟಾಗಿದ್ದರೆ ಬೇರೆಯವ್ರಿಗೆ. ಸೊ ಈ ರೀತಿ ಎಲ್ಲ ಇದ್ದಾಗ ನಾವು ಈ ಒಂದು ಪರ್ಟಿಕ್ಯುಲರ್ ಆಗಿ ಆ್ಯಪ್ನ ನಾವು ಡಿಪೆಂಡ್ ಆಗೇ ಇಲ್ಲ. ಕರೆಕ್ಟ್, 90% ಕೈ ಬಾಡಿಗೆ ನೋಡಿ. ನಾಳೆಯಿಂದ ಆ ಕೈ ಬಾಡಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ್ಯಪ್ ಇಲ್ಲ ಅಂತಂದ್ರೂ ಕೂಡ ಏನು ಮೀಟ್ರ್ ಇದೆ, ಮೀಟ್ರ್ ಫೇರ್ ಪ್ರಕಾರ ಮಾಡ್ತು ಅಂತಂದರೆ ಈ ನಾಯಿ ನರಿಗಳೆಲ್ಲ ಬೊಗಳ್ತಾ ಇದ್ದಾವಲ್ಲ, ಇವೆಲ್ಲ ತಪ್ಪಾಯ್ತು. ಎರಡನೇದು, ಗಾಡಿಗಳು ನಡಿಬೇಕು, RTO ಅಧಿಕಾರಿಗಳು ಗಾಡಿ ಹಿಡಿಬೇಕು. ಯಾಕೆ ಹಿಡಿಬೇಕು ಅಂತಂದರೆ 90% ಡಾಕ್ಯುಮೆಂಟ್ಸ್ ಇಲ್ದಲೇ ಇರತಕ್ಕಂಥ ಗಾಡಿಗಳಿದ್ದಾವೆ, ಅವೆಲ್ಲ ಹಿಡಿಬೇಕು. ಯಾಕೆ ಅವೆಲ್ಲ ಹಿಡಿಬೇಕು ಅಂತಂದರೆ ಅವ್ರು ಯಾರೂ ಕೂಡ
ಏನು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅವ್ರು ಯಾರು ಮಾಡ್ತಾ ಇಲ್ಲ. ಒಂದು ಯೂನಿಫಾರ್ಮ್ ಆಗಿರಲಿ ಅಥವಾ ಕಸ್ಟಮರ್ಗಳ ಹತ್ರ ನಡ್ಕೊಳ್ಳೋಂಥದ್ದಾಗಿರಲಿ ಅಥವಾ ರೂಟ್ಗಳಲ್ಲಾಗಿರಲಿ ಅಥವಾ ಯಾರು ಕಸ್ಟಮರ್ಸ್ಗಳ ಹತ್ರ ಮಾತಾಡೋಂಥ ಇದೇ ಇರ್ಬೋದು, ಯಾವುದೂ ಕೂಡ ಇರಲ್ಲ. ಇವಾಗ ನೋಡಿ, ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ, ನಾನು ಯೂನಿಫಾರ್ಮ್ ಇಂದಲೇ ಗಾಡಿ ಎತ್ತಲ್ಲ. ಕರೆಕ್ಟ್. ಸೊ ಈ ರೀತಿ ಬಂದಾಗ ಏನಾಗ್ತದೆ, 90% ಪೊಲೀಸರು ಮುಟ್ಟಲ್ಲ ಗಾಡಿ ಕೈ ಹೊಡೆದ ತಕ್ಷಣ ನಿಲ್ಲಿಸಿದ ತಕ್ಷಣ ಫಸ್ಟ್ ನಮ್ಮನ್ನು ಹಾವಭಾವ ನೋಡ್ತಾನೆ. ಯೂನಿಫಾರ್ಮ್ ಹಾಕೊಂಡಿದ್ದಾನೆ ಅಂತಂದರೆ ಇವನು ಈ ಬಾಡಿಲೇ ಈ ಥರ ಬಟ್ಟೆಗಳನ್ನ ಹಾಕೊಂಡಿದ್ದಾನೆ ಅಂತಂದಾಗ ಪರ್ಫೆಕ್ಟಾಗಿ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅಂತೇಳಿ ಅವನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಕಳಿಸ್ಬೇಕು. ಸೊ ಈ ರೀತಿ ಆಗಬೇಕು. ಎಲ್ಲೋ ಒಂದು ಕಡೆ ಬರೀ ಶರ್ಟ್ ಹಾಕೊಳ್ಳೋದು, ಶರ್ಟ್ ಹಾಕೊಂಡು ಚಡ್ಡಿ ಹಾಕೊಳ್ಳೋದು, ಅಂಡರ್ವೇರ್ ಹಾಕೊಂಡು ಗಾಡಿ ಓಡಿಸೋದು, ಪಟಪಟ ಇವೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ನಮಗೆ ಅಸಹ್ಯ ಆಗುತ್ತೆ. ಆ ರೀತಿ ಇರಬಾರ್ದು. ಏನು ಹಿಡಿಬೇಕು, ಗಾಡಿಗಳನ್ನ ಬರೀ ನಾಳೆ ನಾಡಿದ್ದು 2 ದಿನಕ್ಕೆ ಸೀಮಿತವಾಗಿ ಇರಬಾರ್ದು. ರೆಗ್ಯುಲರ್ ಆಗಿ ಮಾಡಬೇಕು. ಈಗ ಮ್ಯಾನ್ ಪವರ್ ಇಲ್ಲ, ನಮ್ಮದು ಏನು ಬೈಕ್ ಟ್ಯಾಕ್ಸಿ ಹಿಡಿಬೇಕಾದ್ರೆ ಹೇಳೋಲ್ಲ ಮ್ಯಾನ್ ಪವರ್ ಇಲ್ಲ ಅಂತೇಳಿ ನಮ್ಮಗಳನ್ನ ತಗೊಂಡು ಮಡಿವಾಳ ಸ್ಟೇಷನಲ್ಲಿ ಸಪೋರ್ಟ್ ಮಾಡ್ತೀವಿ ಸರ್. ಬರಲ್ಲ, ಅದು ಐಡಿ ಕಾರ್ಡ್ ಕೊಡಲಿ. ಈಗ ವಾಲಂಟ್ರಿಯಾಗಿ ನಮ್ಗೆ ಸಂಬಳ ಬೇಡ, ನಮಗೆ ಸಂಬಳ ಬೇಡ, ನಾವು ಕಾರ್ಯಾಚರಣೆ ಬೇಕಾದ್ರೆ ಈಗ ನಾವು ವಾಲಂಟ್ರಿಯಾಗಿ ಕೆಲಸ ಮಾಡೋಣ. ಐಡೆಂಟಿ ಕಾರ್ಡ್ ಹೌದು, ನಾವು ಬೇಕಾದ್ರೆ ಸಪೋರ್ಟ್ ಮಾಡೋಣ. ನಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ನಮಗೆ ಒಂದು ವೆರಿಫಿಕೇಶನ್ ಮಾಡಿ ನೀವು ನಮಗೆ ವಾಲಂಟಿಯರ್ಸ್ ತಗೊಂಡ್ರೆ ವೀಕ್ಲಿ ಒನ್ ಟೈಮ್ ನಾವು ಸರ್ಕಾರದ ಪರವಾಗಿ ಕೆಲಸ ಮಾಡೋಕೆ ರೆಡಿ ಇದೀವಿ. ಈಗ ನಮ್ಮ ವೃತ್ತಿ ಉಳಿಬೇಕು, ನಮಗೆ ಬೇಕಾಗಿರೋದು ಚಾಲಕರು ಎಲ್ಲರೂ ಉಳಿಬೇಕು ಅನ್ನೋದಕ್ಕಿಂತ ಪ್ರಾಮಾಣಿಕ ಚಾಲಕರು ಉಳಿಬೇಕು, ಪ್ರಾಮಾಣಿಕ ಚಾಲಕರು ಉಳಿಬೇಕು. ಹಾಗಾಗಿ ಬದಲಾವಣೆ ಆಗಬೇಕು, ಬದಲಾವಣೆ ಮಾಡೋಣ. ನಮ್ಮ ಕೈಲಾದಷ್ಟು ಮಾಡೋದು. ಈಗ ಸುಮಾರು ಜನ ನೀವು ಬೈಕೊಂಬೋದು, ಈ ನನ್ನ ಮಗ ಎಲ್ಲಿರ್ತಾವ ಏನೋ ಬಂದ್ಬಿಟ್ನಪ್ಪ ನಮ್ಮನ್ನ ಹಿಂಗೆ ಇನ್ಸೈಡ್ ಆಗಿ ಅಂತ. ಏನು ಮಾಡೋಕ್ಕಲ್ಲ. ನಮ್ಮ ವೃತ್ತಿ ಉಳಿಸ್ಕೊಬೇಕು ಅಂದರೆ ಬೈಸ್ಕೊಂಡು ಬೇಕಾಗುತ್ತೆ, ವಿರೋಧ ಧಿಕ್ಕಾರಗಳನ್ನ ಕೂಗಿಸ್ಕೊಂಡು ಬೇಕಾಗುತ್ತೆ. ನಾವು ರೆಡಿ ಇದ್ದೀರಿ. ನಮಗೆ ಚಾಲಕರ ವೃತ್ತಿ ಉಳಿಬೇಕು, ಚಾಲಕರ ವರ್ಗ ಉಳಿಬೇಕು. ಇದೊಂದೇ ನನ್ನ ಮೇನ್ ಪಾಯಿಂಟ್. ಬರೀ 2 ದಿನಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಮತ್ತು ಏನು ಈ ಮುಂಚೆಯಿಂದನೂ ಕೂಡ ನಮ್ಮ ಸ್ನೇಹಿತರು ಶಿವ ಮತ್ತು ನಿರಂಜನ್ ಇಬ್ಬರೂ ಕೂಡ ಈ ನಗರ ಮೆಟ್ರೋ ಯಾಕೆಂತಂದರೆ ಒಂದು ಹೇಳ್ತಾರೆ, ಯಾವುದೋ ಏನಾದ್ರು ಒಂದು ಟಾರ್ಗೆಟ್ ಇಟ್ಕೊಂಡಾಗ ಅದಕ್ಕೆ ಒಂದು ಗುರಿಯನ್ನು ಇರಬೇಕು, ಇಲ್ಲ ಗುರು ಅಂತ ಇರಬೇಕು ಅಂತ. ನಿಜವಾಗ್ಲೂ ಅವ್ರನ್ನ ನಾನು ನೋಡಿದಾಗ 2-3 ಸರಿ ಭೇಟಿ ಮಾಡಿದ್ದಾರೆ. ನನಗೆ ಅನಿಸಿದ್ದು ಒಂದೇ, ಇಲ್ಲ ಏನೋ ಒಂದು ಪಟ್ಟಿ ಹಿಡಿದು ನಿಂತಿದ್ದಾರೆ, ಮಾಡಬೇಕು ಅಂತ ಇದ್ದಾರೆ. ನಾವು 2-3 ಸರಿ ಬಂದಾಗಲೂ ಕ್ರಾಸ್ ವೆರಿಫಿಕೇಷನ್ ಮಾಡಿದ್ವಿ, ಏನು ಹೆಂಗೆ. ಯಾಕೆಂದರೆ 2-3 ಸಂಸ್ಥೆಗಳನ್ನು ನಮ್ಮ ಹತ್ರಕ್ಕೆ ಬಂದು ನನ್ನ ಮಕ್ಕಳನ್ನೆಲ್ಲ ಬೆಳೆಸಿ ಲಾಸ್ಟಲ್ಲಿ ಅಡ್ರೆಸ್ ಇದೆ ಮಾರ್ಕೊಂಡು ಹೋಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಒಬ್ಬ ಝೀರೋಯಿಂದ ಮಾಡ್ತಾಯಿದ್ದಾರೆ. ಒಂದು ಕರ್ನಾಟಕದವರಾಗಿದ್ದು ಕನ್ನಡಿಗರಿಗೋಸ್ಕರ ಕೆಲಸ ಮಾಡಿಕೊಂಡು ಮತ್ತು ಎಲ್ಲ ಒಂದು ವರ್ಗಕ್ಕೂ ಕೂಡ ಇವ್ರ ಕಡೆಯಿಂದ ಅನುಕೂಲ ಆಗುವಂತಹ ವ್ಯವಸ್ಥೆನ ಮಾಡ್ತಾ ಇರೋದು. ಏನು ಸರ್ಕಾರದ ನಿಯಮದ ಪ್ರಕಾರ, ಯಾಕೆಂದರೆ ಸರ್ಕಾರಕ್ಕೂ ಗೊತ್ತಿಲ್ಲ ಇವ್ರು ಕೆಲವೊಂದು ಪಾಯಿಂಟ್ಸ್ಗಳು ಮತ್ತು ಎಥಿಕ್ಸ್ಗಳು ಹೇಳಿದಾಗ ಸರ್ಕಾರಕ್ಕೂ ಇದು ಐಡಿಯಾ ಇಲ್ಲ. ಯಾಕೆಂದರೆ ನಮ್ಮ ಪೇಮೆಂಟ್ಸ್ ಇದ್ದಿದ್ದು ಅದನ್ನು, ಯಾಕೆಂದರೆ ಚಾಲಕರು ದುಡಿತಾ ಇದ್ದಾರೆ, ಆ ಒಂದು ಆ್ಯಪ್ ಮುಖಾಂತರ ಅವರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂತಂದಾಗ ಅವ್ರದ್ದೇ ಆದಂಥ ಒಂದು ನಿಗಮ ಆಗಬೇಕು. ನಿಗಮ ಆಗಿಬಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಅವರ ಚಾಲಕರುಗಳ ಮಕ್ಕಳಿಗೆ ಎಜುಕೇಷನ್ಗಾಗಿರಲಿ ಅಥವಾ ಅವ್ರ ಹೆಲ್ತ್ಗೆ ಸಂಬಂಧಪಟ್ಟಿರೋದಾಗಿರಲಿ ಇವೆಲ್ಲ ಸೇಫ್ಟಿ ಪ್ರಿಕಾಷನ್ ಎಲ್ಲ ನೋಡಿದಾಗ ಇವ್ರುಗಳೆಲ್ಲ ಮಾತಾಡಿದಾಗ ನಮ್ಗೆ ಅನಿಸಿದ್ದು, ಇಲ್ಲ ಇಂಥವ್ರು ಮುಂದೆ ಬರಬೇಕು ಅಂತಂದರೆ ನಾವು ವಾಲಂಟ್ರಿಯಾಗಿ ಮುಂದೆ ನುಗ್ಗಬೇಕು. ಈಗ ನಾವು ವಾಲಂಟ್ರಿಯಾಗಿ ಮುಂದೆ ನುಗ್ಗಬೇಕು ಅಂತಂದರೆ ಹಿಂದೆಗಡೆ ಕಸ ಕಡ್ಡಿ ಇರೋಂಥವೆಲ್ಲ ಬ್ಯಾಡ್ ಮೆಸೇಜ್ನ ಕೊಡುವಂಥವ್ರನ್ನ ಮಟ್ಟ ಹಾಕಬೇಕು. ಸೊ ಹಾಗಾಗಿ ವಾಲಂಟ್ರಿಯಾಗಿ ಇವತ್ತು ನೋಡಿ, ನಾನು ಬಂದೆ ಇಲ್ಲಿಗೆ ಬಂದಾಗ ಯಾರು ನಮ್ಮ ಚೇತನ್ನು, ದುರ್ಗೇಗೌಡರು, ಮಂಜುನಾಥ್ ಇವರೆಲ್ಲ ಹಾಕಿಸ್ತಾ ಇದ್ರು. ಯಾಕ್ರಪ್ಪ ನಮ್ದಕ್ಕೆ ಹಾಕಲ್ವಾ ಅಂತ ಹೇಳಿದೆ. ಹಾಕ್ತೀನಿ ಅಂತಂದ್ರೆ ನೋಡಿ ಹಾಕ್ಸಿದ್ದೀನಿ ಮೀಟು. ಆಮೇಲೆ ಇದರ ಒರಿಜಿನಲ್ ಓನರ್ ಯಾರು ನಗರ ಮೀಟರ್ಗೆ ಸ್ವಲ್ಪ ಗೊಂದಲ ಇದೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಗೊಂದಲಗಳು ಸೃಷ್ಟಿಯಾಗೋಗಿದೆ ವಿಚಾರಗಳು. ಈಗ ಒರಿಜಿನಲ್ ಓನರ್ ಯಾರು ಅಂತಾನೆ ಗೊತ್ತಿಲ್ಲ ಜನರಿಗೆ. ನನಗೆ ಈಗ ನಮಗೆ ನೋಡಿ ಓನರು ಯಾರು ಅಂತ ಗೊಂದಲ ನನಗಿಲ್ಲ. ಎಸ್ಪೆಷಲಿ ನನಗಿಲ್ಲ. ಯಾಕೆ ನನಗಿಲ್ಲ ಅಂತಂದರೆ, ನಾನು ಒಂದು ಆ್ಯಪ್ನಾಗಿರಲಿ ಅಥವಾ ಒಬ್ಬರನ್ನ ಪ್ರಮೋಷನ್ ಮಾಡ್ತೀನಿ ಅಂತಂದರೆ ಅವ್ರನ್ನ ಪೂರ್ವಪರ ತಿಳ್ಕೊಳ್ತಾರೆ ನಾನು ಮಾಡಲ್ಲ. ಯಾಕೆಂದರೆ ನಾನು ಮಾಡ್ತೀನಿ ಅಂತಂದರೆ ನನ್ನ ಜೊತೆ ಸರ್ ಆಮೇಲೆ ಚಾಲಕರಿಗೆ ತಿಳಿಸ್ಕೊಡಿ, ಯಾವುದೋ ಒಂದು ಸಂಘಟನೆಗೆ ಸಂಬಂಧಪಟ್ಟಿಲ್ಲ. ಹೇಳ್ತಿಲ್ಲ, ನನ್ನ ಜೊತೆ ನನ್ನನ್ನು ನೋಡ್ಕೊಂಬರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಅವರು ಕೂಡ ಸುಮ್ಮನೆ ಬರೋದಕ್ಕೆ ನಾವು ಕೂಡ ಯೋಚನೆ ಮಾಡ್ತೀವಿ, ನಮಗೆ ಫಾಲೋ ಮಾಡ್ತೀವಿ. ಸೊ ಇವತ್ತು ಏನು ನಿರಂಜನ್ ಮತ್ತು ಶಿವ ಅವರಿದ್ದಾರೆ, ಇವರಿಬ್ಬರ ಮುಂದಾಳತ್ವದಲ್ಲಿ ಈ ನಗರ ಮೀಟರ್ ಇರುವಂಥದ್ದು. ಯಾವುದೇ ಸಂಘಟನೆ ಇನ್ಕ್ಲೂಡೆಡ್ ನಮ್ಮದು ಇಲ್ಲ. ಇನ್ಕ್ಲೂಡೆಡ್ ಇವತ್ತೇನೋ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಬಿಡ್ರಿ. ಪ್ರಮೋಷನ್ ಅಲ್ಲ ಇದು. ನಮ್ಮ ವರ್ಗವನ್ನು ಉಳಿಸೋದಕ್ಕೆ ಏನೊಂದು ಕೆಲಸ ಮಾಡಬೇಕು ಅದನ್ನು ವಾಲಂಟ್ರಿಯಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಒಂದು ಮೀಟ್ರ್ ಹಾಕ್ಸ್ಕೊಳ್ಳೋದಕ್ಕೆ 10 ರೂಪಾಯಿ ನಾವು ಕೊಟ್ಟಿಲ್ಲ, ಅಥವಾ ನಾವು ಹಾಕ್ಸ್ಕೊತಾ ಇದ್ದೀವಿ ಅಂತೇಳಿ ಅವ್ರು ಪ್ರಮೋಷನ್ಗೆ ಅಂತ 10 ರೂಪಾಯಿ ನಮ್ಗೆ ಕೊಟ್ಟಿಲ್ಲ. ಅದು ನಮಗೆ ಕೊಡೋದು ಬೇಡ. ಬಟ್ ಏನು ಒಂದು ಇದನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ವರ್ಗಕ್ಕೆ ಏನು ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಸಾಕು. ಇವರು ಡ್ರೈವರ್ಗಳನ್ನ ಉಳಿಸುವಂಥ ಕೆಲಸನ ಮಾಡಿದ್ರೆ ಡ್ರೈವರ್ಗಳು ಇವ್ರನ್ನ ಉಳಿಸುವಂಥ ಕೆಲಸ ಮಾಡ್ತಾರೆ. ಖಂಡಿತ. ಮತ್ತು ಇನ್ನೊಂದು ವಿಚಾರ, ಈ ನಿನ್ನೆಯಿಂದ ಯಾವುದೋ ಒಂದು 2-3 ವಿಡಿಯೋ ನೋಡೋದು. ನಾವು ಚಾಲಕರನ್ನ ವೃತ್ತಿ ಉಳಿಸೋ ಕೆಲಸ ಮಾಡೋಣ, ಅಧಿಕಾರಿಗಳು ಎಷ್ಟೇ ಭ್ರಷ್ಟರಾಗಿರಲಿ ಅವ್ರನ್ನೂ ಸರಿ ಪಡಿಸೋಂಥ ಕೆಲಸ ಮಾಡೋಣ. ಒಂದು ನಮ್ಮ ಸಂಘಟನೆಗಳ ಮೇಲೆ ಇರುವಂಥ ವೈಯಕ್ತಿಕ ದ್ವೇಷಗಳನ್ನ ಬಿಟ್ಟು ಇವತ್ತು
ಅಂತ ಚಾಲಕರನ್ನು ಬೇಡ. ಏನಿವತ್ತು RTO ನಾಳೆಯಿಂದ ಕಾರ್ಯಾಚರಣೆ ಮಾಡ್ತಾರೆ ಅದು ಒಳ್ಳೆಯದು. ಯಾಕಂದರೆ ಒಳ್ಳೆಯ ಒಂದು ಉತ್ತಮವಾದಂಥ ಚಾಲಕರಿಗೆ ಒಂದು ನ್ಯಾಯ ಸಿಗುವಂಥ ಕೆಲಸ. ಯಾರು ಅನಧಿಕೃತವಾಗಿ ಮೋಸ ಮಾಡಿಕೊಂಡು ಗ್ರಾಹಕರಿಗೆ ಸುಮ್ಮನೆ ಕಾಕಿ ಬಟ್ಟೆ ಹಾಕ್ತೀರಾ, ಯೂನಿಫಾರ್ಮ್ ಹಾಕ್ತೀರಾ, ಇನ್ಶೂರೆನ್ಸ್ ಇಲ್ದಿರಾ ಸುಮ್ಮನೆ ಚಾಲಕ ವೃತ್ತಿ ಹಾಳು ಮಾಡೋಕ್ಕಂತ ಬಂದಿರೋರು ನಾಳೆಯಿಂದ ಬುದ್ಧಿ ಕಲ್ತ್ಕೋತಾರೆ. ಪ್ಲಸ್ ಎಷ್ಟೋ ಒಂದು ಭಯ ಇರುತ್ತೆ. ಯಾರೋ ಒಂದು RTO ಅಧಿಕಾರಿನೋ ಪೊಲೀಸೋ ಗಾಡಿ ರೋಡಲ್ಲಿ ಹಿಡಿತಾರೆ ಅಂದರೆ ಅವ್ರಿಗೆ ಭಯ ಇರುತ್ತೆ, ನನ್ನ ಲೈಸೆನ್ಸ್ ಇಲ್ಲಪ್ಪ ನಾನು ಹೋಗ್ಬಾರ್ದು, ಇನ್ಶೂರೆನ್ಸ್ ಇಲ್ಲ ಹೋಗ್ಬಾರ್ದು ಅನ್ನೋ ಭಯ ಇರುತ್ತೆ. ದಯವಿಟ್ಟು ಯಾರನ್ನೋ ಒಬ್ಬರು ಸಂಘಟನೆಯಲ್ಲಿರೋರನ್ನ ನಮ್ಮ ಇನ್ನೊಂದು ಸಂಘಟನೆಯಲ್ಲಿರೋ ಯಾವುದೋ ವೈಯಕ್ತಿಕ ದ್ವೇಷಗಳನ್ನ ತಗೊಂಡು ದಯವಿಟ್ಟು ಈ ವಿಚಾರದಲ್ಲಂತೂ ನೀವು ತಗೋಬೇಡಿ. ಇದನ್ನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಿಡಿತಾ ಇರೋದು ಒಳ್ಳೆಯದೇ. ಅಧಿಕಾರಿಗಳು ಭ್ರಷ್ಟ ಅಂದ್ಬಿಟ್ಟು ನಾವು ಚಾಲಕರನ್ನ ಭ್ರಷ್ಟ ಮಾಡೋಕ್ಕಾಗತ್ತಾ ಹೇಳಿ? ಇವತ್ತು ಎಷ್ಟೋ ಜನ ಪ್ರಾಮಾಣಿಕರಿದ್ದಾರೆ ರೀ. ಪ್ರಾಮಾಣಿಕರು ಇವತ್ತು ಇದನ್ನೇ ನಂಬ್ಕೊಂಡು ಈ ವೃತ್ತಿ ನಂಬ್ಕೊಂಡಿದ್ದಾರೆ. ಇನ್ಯಾವನೋ ಬರ್ತಾನೆ ಒಂದು 6 ತಿಂಗಳು ಓಡಿಸ್ತಾನೆ ಹೋಗ್ಬಿಡ್ತಾನೆ ಬಿಟ್ಟು ಇದನ್ನು ನಂಬ್ಕೊಂಡಿರೋರ ಕತೆ ಏನಾಗಬೇಕು ಅದನ್ನೇ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಿಡಿತಾ ಇರೋದು ಒಳ್ಳೆ. ಹಂಗಾದ್ರೆ ಕಾರ್ಯಾಚರಣೆ ಮಾಡಬಾರ್ದಾ? ಇವತ್ತು ಆಪಲ್ಲಿ 600 ರೂಪಾಯಿ 500 ರೂಪಾಯಿ ಕೊಡ್ತಾನೆ ನಿಮ್ಗೆ 10 ಕಿಲೋಮೀಟ್ರಿಗೆ. ನಾಳೆ ದಿವಸ 100 ರೂಪಾಯಿ ಕೊಡ್ತಾನೆ, ಮಾಡ್ತೀರಾ? ಹಾಂ, ನಾವೇ ಮಾಡಲಿಲ್ಲ ಅಂದರೆ ಅವ್ನು ಎಲ್ಲಿದ್ರಿ ಹೋಗ್ತಾನೆ. ನಮ್ಮ ಹತ್ರ ಬರಲೇಬೇಕು. ನಾವು ಮಾಡ್ತಾರೋಂಥ ತಪ್ಪು ಅರ್ಥ ಆಯ್ತಾ? ದಯವಿಟ್ಟು ಇನ್ನೊಬ್ಬರನ್ನ ದ್ವೇಷ ಮಾಡೋ ಬರದಲ್ಲಿ ನಮ್ಮ ವರ್ಗನ ಹಾಳು ಮಾಡುವಂಥ ಕೆಲಸ ಮಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಹೇಳಿ, ನೀವೇನಾರು ಹೇಳಂಗಿದೆ ಹೇಳ್ಬಿಡಿ. ಸೊ ಹಾಗೆ ಬೆಂಗಳೂರಿನ ಆಟೋ ರಿಕ್ಷಾ ಚಾಲಕರಿಗೆ ನಮ್ಮದೊಂದು ಮನವಿ. ಈಗ ನಾವೇನು ವೃತ್ತಿಪರ ಚಾಲಕರಿಗೋಸ್ಕರ ಅಂತೇಳಿ ನಗರ ಮೀಟರ್ ಆ್ಯಪನ್ನು ಮಾಡಿರುವಂಥದ್ದು. ಇದು ಕಳೆದ 1 ವರ್ಷದಿಂದ ಸತತವಾಗಿ ನಮ್ಮ ಪ್ರಯತ್ನದಿಂದ ಮಾಡ್ತಾ ಬಂದಿರುವಂಥದ್ದು. ಇದು ಆ್ಯಪ್ ಸಿಂಪಲಾಗಿ ಇಷ್ಟೇ ವರ್ಕ್ ಆಗೋದು. ಯಾವ ಜನರಿಗೆ ಏನು ಮೀಟರ್ ಆಟೋ ಬೇಕೋ ಅವ್ರನ್ನ ಕನೆಕ್ಟ್ ಮಾಡಿಕೊಡೋಕ್ಕೆ. ಮೀಟ್ರ್ ಆ್ಯಪ್ ಅಂದರೆ ಅದು ಸಪ್ರೇಟ್ ಮೀಟ್ರೇನು ಹಾಕ್ಸ್ಕೊಳ್ಬೇಕಾಗಿಲ್ಲ. ನಿಮ್ದು ಆಲ್ರೆಡಿ ಮೀಟ್ರ್ ಇದೆ. ಸೊ ನೀವು ಮೀಟ್ರನ್ನ ಕ್ಯಾಲಿಬರ್ಡ್ ಮಾಡ್ಕೊಂಡು ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ತಗೊಂಡ್ರೆ ಸಾಕು. ಸೊ ಜನರು ಏನು ಮಾಡ್ತಾರೆ, ಬುಕ್ ಮಾಡ್ತಾರೆ. ನಿಮಗೆ 2 ಕಿಲೋಮೀಟ್ರ್ ಒಳಗಡೆ ಪಿಕಪ್ ಬರುತ್ತೆ. ಎಲ್ಲಿ ನೀವು ರೈಡ್ ಎಕ್ಸೆಪ್ಟ್ ಮಾಡ್ತೀರಾ ಅಲ್ಲಿಂದನೇ ನೀವು ಮೀಟ್ರ್ ಹಾಕಬೇಕು. ಆ ಪಿಕಪ್ ಚಾರ್ಜೂ ಕೌಂಟ್ ಆಗುತ್ತೆ. ಅದಾದ ಮೇಲೆ ಕಸ್ಟಮರ್ ಹತ್ರ ಹೋಗ್ತೀರಾ, ಮಾಮೂಲಿ ಅವ್ರದ್ದೇನು OTP ಇಸ್ಕೊಂಡು ವ್ಯಾಲಿಡ್ ಮಾಡ್ಕೊಂಡು ನೀವು ಎಂಟ್ರಿ ಮಾಡುವಂಥದ್ದು. ಸೊ ಈ ಲಾಸ್ಟಲ್ಲಿ ಏನು ಅಮೌಂಟ್ ಬರುತ್ತೆ ಮೀಟ್ರಲ್ಲಿ ಅಷ್ಟೇ ಇಸ್ಕೊಳ್ಬೇಕು. ಇದಿಷ್ಟೇ ಆ್ಯಪ್ ಇರುವಂಥದ್ದು. ಇದಕ್ಕೆ ಬೇರೆ ಬೇರೆ ಯಾವುದು ನಾವು ಅಮೌಂಟ್ ತೋರಿಸೋದಾಗಿರ್ಬೋದು ಯಾವುದು ಮಾಡೋದಿಲ್ಲ. ಸರ್ಕಾರದ ನಿಯಮದ ಪ್ರಕಾರ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಿದ್ದೀವಿ. ನಾವು ಕೂಡ ಏನು ನಮ್ಮ ಸೀನಿಯರ್ಸ್ ಎಲ್ಲ ಇದ್ದರು, ಮತ್ತು ಚಾಲಕ ವರ್ಗದವರಿದ್ದರು, ಮತ್ತು ಚಾಲಕರ ಸಲಹಾ ಮಂಡಳಿನೆಲ್ಲ ತಿಳ್ಕೊಂಡು ಆ್ಯಪ್ನ ಮಾಡಿರುವಂಥದ್ದು. ಜನರಿಗೆ ಇವತ್ತು ಒಂದು ಒಳ್ಳೆ ನಂಬಿಕೆ ಬರಬೇಕು ಅಂತಂದರೆ ಆಟೋವ್ರ ಮೇಲೆ ದಯವಿಟ್ಟು ಮೀಟ್ರ್ ಹಾಕಿ ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆ ಈಗೇನು ನಾಳೆಯಿಂದ ಒಂದು ಅಭಿಯಾನ ಎಲ್ಲ ಸ್ಟಾರ್ಟ್ ಆಗ್ತಿದೆ ನಮ್ಮ ಇವ್ರ ಅಣ್ಣದ ಇವ್ರ ಕಡೆಯಿಂದ ಎಲ್ಲ ಕೂಡ. ಸೊ ಇದಕ್ಕೆಲ್ಲ ಎಲ್ಲ ಚಾಲಕರು ಕೂಡ ಒಗ್ಗಟ್ಟು ಏನು ಇದನ್ನು ಮೀಟ್ರ್ ವ್ಯವಸ್ಥೆನ ಗಟ್ಟಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ ಹೌದು ನೋಡಿ, ಒಂದು ವಿಚಾರ ಏನಪ್ಪ ಅಂದರೆ ನೋಡಿ, ಇವರು ಅಣ್ಣ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಣ್ಣ? ನಾವು ಅಲ್ಲೇ ಒಂದು 25 ವರ್ಷ ನೋಡಿ, 25 ವರ್ಷದಿಂದ ಇವ್ರು ಗಾಡಿ ಓಡಿಸ್ ನೋಡಿ. ಇವರು ಯೂನಿಫಾರ್ಮ್ ನೋಡಿ. ಇಂಥವ್ರ ಕತೆ ಏನು ನಾನು ಕೇಳೋದು ಇಷ್ಟೇ. ಇಂಥ ಚಾಲಕರ ಕತೆ ಏನು? ಯಾರೋ ಒಬ್ಬರು ಬಂದು ಸೇರ್ಕೊಂಡು ಇಲ್ಲಿ ನಮ್ಮ ವರ್ಗನ ಹಾಳು ಮಾಡ್ತಾವ್ರೆ ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡಬಾರ್ದು ಅಂದರೆ ಇಂಥ ಚಾಲಕರು ಪರಿಸ್ಥಿತಿ ನೋಡಿ. ಇವರು ಪಾಪ ಇವತ್ತು ರಜಾ ಇದ್ದಾರೆ, ಸುರೇಶ್ ಅಣ್ಣ ಅಂತ. ಇವರು DLಗಾಗಿರೋ ಅಷ್ಟು ಸರ್ವೀಸು ನಮ್ಗೆ ವಯಸ್ಸಾಗಲಿಲ್ಲ. ಆಯಿತಾ ಸರ್? ಇಂಥವ್ರ ಕಥೆನು ಇವತ್ತು ರಜಾ ಇದ್ದಾರೆ ಪಾಪ. ಇವತ್ತು ಅವ್ರ ಮನೆ ಹತ್ರನೇ ಬಂದಿದ್ವಿ ನಾವು, ಇಲ್ಲೇ ಹತ್ರದಲ್ಲಿ. ಇಂಥವ್ರ ಕಥೆ ಏನು ಅಣ್ಣ? ಏನು ಹೇಳ್ತೀರಣ್ಣ ಇದಕ್ಕೆ? ನಾವು 30 ವರ್ಷದಿಂದ ಆಟೋ ಸೇವೆ ಮಾಡ್ತಾಯಿದ್ದೀನಿ. ಆದರೆ ನಾನು ಯೂನಿಫಾರ್ಮ್ ಇಲ್ದಂಗೆ ನಾನು ಯಾವತ್ತೂ ನನ್ನ ಗಾಡಿನೇ ಹತ್ತಿಲ್ಲ ನಾನು. ಆದರೆ ಈ ಅಪ್ಪ ಪೋಲಿ ನನ್ನ ಮಕ್ಕಳು ಬಂದು ಆ ಯೂನಿಫಾರ್ಮ್ ಇಲ್ದಲೆ ಆ ಚಡ್ಡಿ ಹಾಯ್ಕೊಂಡು ಯೂನಿಫಾರ್ಮ್ ಇಲ್ದಂಗೆ ಈ ಥರ ಟೀ ಶರ್ಟ್ ಹಾಯ್ಕೊಂಡು ಚಡ್ಡಿ ಹಾಯ್ಕೊಂಡು ಆಟೋ ಓಡಿಸಿ ನಮ್ಮ ಆಟೋ ಕುಲಕ್ಕೆ ಅವಮಾನ ಮಾಡ್ತಾಯಿದ್ದಾರೆ. ಆದರೆ ಇಂಥ ನನ್ನ ಮಕ್ಕಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಎಲ್ಲರನ್ನು ಹಿಡಿಲೇಬೇಕು. ಯಾರು ದರದಿಂದ ಹೆಚ್ಚಳ ಎಲ್ಲಿ ಕೇಳ್ತಾರೆ ಅವ್ರನ್ನ ನಾವು ಒಂದು ಸ್ವಲ್ಪ ಕಡಿವಾಣ ಹಾಕಲೇಬೇಕು. ಅವ್ರನ್ನ ಹಿಡಿಲೇಬೇಕು, ನಾವು ಮಾಡಲೇಬೇಕು. ನೋಡಿ, ಇವ್ರು ನಮ್ಮ ಬೊಮ್ಮೇಗೌಡರು ನೋಡಿ ಪಾಪ. ಇವ್ರು ನೋಡಿ ಇವ್ರು ಡ್ಯೂಟಿಲಿದ್ದಾರೆ. ಇವರು ರೀ ಚಾಲಕರು, ನಿಜವಾದ ಚಾಲಕರು. ಅಣ್ಣ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಣ್ಣ? 10 ವರ್ಷದಿಂದ ಓಡಿಸ್ತಾ ಇದೆ. ಹೆಂಗಿದೆ ಇವತ್ತು ಆಟೋ ಈ ಒಂದು ವೃತ್ತಿ, ಈ ಚಾಲಕ ವೃತ್ತಿ ಏನಾಗಿದೆ ಇವತ್ತು? ಮೆಜೆಸ್ಟಿಕ್ಕು, SMVT ರೈಲ್ವೆ ಸ್ಟೇಷನ್ನು ಮತ್ತು ಮಾರ್ಕೆಟು ಇಂಥ ಸ್ಥಳಗಳಲ್ಲಿ ಕೆಲವರು ಮಾಡುವಂಥ ಕೆಲಸಗಳಿಗೆ ನಮ್ಮ ವರ್ಗವನ್ನು ತೋರಿಸುವಂಥ ಕೆಲಸ ಆಗ್ತಿದೆ. ದಯವಿಟ್ಟು ಅಂಥ ಜಾಗಗಳಲ್ಲಿ, ಮೇನು ಜನಸಂದಣಿ ಓಡಾಡುವಂಥ ಜಾಗಗಳಲ್ಲಿ ಆದಷ್ಟು ಕಾರ್ಯಾಚರಣೆ ಹಿಡಿಯುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತೀನಿ. ಧನ್ಯವಾದ ಸ್ನೇಹಿತರೆ. ದಯವಿಟ್ಟು ನಾನು ಡ್ಯೂಟಿ ಮಾಡ್ತಾಯಿಲ್ಲ, ರಜದಲ್ಲಿದ್ದೀನಿ.
ದಯವಿಟ್ಟು ನಾವು ನಮ್ಮ ಚಾಲಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ವರ್ಗ ಉಳಿಬೇಕಂದ್ರೆ ನಾವು ನೀಟಾಗಿರ್ಬೇಕು. ಸಾಕು, ಕೊಡೋ 15 ರೂಪಾಯಿ ಮೀಟ್ರ್ ದರ ನಮ್ಗೆ ಸಾಲಲ್ವಾ? ನಾವು ಸರ್ಕಾರಕ್ಕೆ ಪ್ರೆಜರ್ ಹಾಕಿ ಇನ್ನೊಂದು 5 ರೂಪಾಯಿ ಜಾಸ್ತಿ ಮಾಡಿಸೋಂಥ ಕೆಲಸ ಮಾಡೋಣ. ಅದನ್ನು ಬಿಟ್ಟು ನಾವು ಅತಿ ಹೆಚ್ಚಾಗಿ ಗ್ರಾಹಕರ ಹತ್ರ ಕೇಳೋದು ಬೇಡ. ಯಾಕಂದರೆ ಇವತ್ತು ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ ಮಕ್ಕಳೇ, ನಮ್ಮ ತಂದೆ ತಾಯಿನೂ ಆಚೆ ಹೋಗ್ತಾರೆ. 10 ಕಿಲೋಮೀಟ್ರಿಗೆ 300-350 ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಹಂಗಾಗಿ ದಯವಿಟ್ಟು ತಮ್ಮಲ್ಲಿ ಮನವಿ, ಮೀಟ್ರ್ ಹಾಕೊಂಡು ಗಾಡಿ ಓಡಿಸಿ.